ಹಲೋ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಹೆಂಗದಿರಿ ಎಲ್ಲರೂ? ಐ ಹೋಪ್ ಆಲ್ ಆರ್ ಡೂಯಿಂಗ್ ಗುಡ್. ತಾವೇನಾದರೂ ಈ ವಿಡಿಯೋ ಮೂಲಕ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ಏನಾದರೂ ಬಂದಿದ್ದರೆ ದಯಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನನ್ನ ವಿಡಿಯೋ ಲೈಕ್ ಮಾಡಿರಿ. ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ, ವಿಡಿಯೋ ಲೈಕ್ ಮಾಡಿದ್ರೆ ನನಗೂ ಸ್ವಲ್ಪ ಎನ್ಕರೇಜ್ ಮಾಡ್ದಂಗೆ ಆಕತಿ ಒಳ್ಳೆಯ ವಿಡಿಯೋಗಳನ್ನು ಹಾಕಲಿಕ್ಕೆ ಅಂತಂದು ಹೇಳಿ. ಓಕೆ, ಸೊ ಇವತ್ತು ಈ ಏಪ್ರಿಲ್ ಮಂತ್ ಎಂಡ್ವರೆಗೂ ನಾವು ಏನು ವಿಷಯಗಳನ್ನು ಮಾಡಬೇಕು ಮತ್ತು ಏನು ವಿಷಯಗಳನ್ನು ಮಾಡಬಾರ್ದು ಅನ್ನುವಂಥದ್ದನ್ನು ನಾವು ಈ ರೀಡಿಂಗ್ ಮೂಲಕ ನೋಡೋಣ. ಓಕೆ, ಈಗ 5th ಹೌಸ್ನೊಳಗೆ ಕೇತು ಐತೆ. ಎಸ್ಟ್ರಾಲಜಿಕಲಿ ಕರೆಂಟ್ ಪೊಸಿಷನ್ ಟ್ರಾನ್ಸಿಟದ್ ಕೇತು ಮಘ ನಕ್ಷತ್ರದೊಳಗೆ 31st ಮಾರ್ಚಿಗೆ ಎಂಟರ್ ಆದ್ರವ್ರು. ನಾಳೆ ಬರೋ ಡಿಸೆಂಬರ್ವರೆಗೂ, ಡಿಸೆಂಬರ್ನ ಡೇಟ್ ನೋಡಲಿಲ್ಲ, ಮೇ ಬಿ ಫಸ್ಟ್ ವೀಕ್ ಆಫ್ ಡಿಸೆಂಬರ್, ಅಲ್ಲಿವರೆಗೂ ಮಘ ನಕ್ಷತ್ರದೊಳಗನ ಇರ್ತಾರೆ. ಯಾರು? ಕೇತು. ಸೊ ಕೇತು ನಿಮ್ಮ ಎನ್ಸಿಸ್ಟರ್ಸ್, ನಿಮ್ಮ ಪಿತೃಗಳನ್ನು ರಿಪ್ರೆಸೆಂಟ್ ಮಾಡ್ತೈತಿ. ಲಿಯೋ ರಾಶಿಯೊಳಗೆ ಮಘ ನಕ್ಷತ್ರ ಬರೋದ್ರಿಂದ ಮಘ ನಕ್ಷತ್ರದ 4 ಪಾದಗಳು ಅಂದರೆ 4 ಚರಣಗಳು ಅದೇ ಬ್ಲಾಕ್ನೊಳಗನ ಬರ್ತಾವೆ. ಸೊ ಅದನ್ನು ಸನ್ ರೂಲ್ ಮಾಡ್ತಾರೆ. ಸೊ ದಟ್ ಈಸ್ ರಿಲೇಟೆಡ್ ಟು ಯುವರ್ ಎಜುಕೇಷನ್, ಮೇನ್ಲಿ ಯುವರ್ ರಿಲಿಜನ್, ಯುವರ್ ಲೀನಿಯೇಜ್, ನಿಮ್ಮ ಮಕ್ಕಳು, ನಿಮ್ಮ ಚಿಲ್ಡ್ರನ್ಸ್, ಎನ್ಸಿಸ್ಟರ್ಸ್, ನಿಮ್ಮ ಮಂತ್ರ, ನಿಮ್ಮ ಪೂರ್ವಜನ್ಮದ ಪುಣ್ಯ, ನಿಮ್ಮ ಪಿತೃಗಳು, ರೀಬರ್ತ್. ಕೆಲವು ಸರ್ತಿ ಹೇಳ್ತೇವಲ್ಲ ನಾವು, ರೀಬರ್ತ್ ಅಂದ್ರೆ ಅಯ್ಯೋ ನಮ್ಮ ಹಿರಿಯರನ್ನ ನಮ್ಮ ಮನ್ಯಾಗ ಹುಟ್ಟಿ ಬಂದಾರ್ರಿ ಅಂತಂದು ಹೇಳ್ತಿರ್ತಾರಲ್ಲ, ಸೊ ಅದ್ರ ಮೇಲೆ. ಓಕೆ, ಸೊ ಇದೇನು ತೋರಿಸ್ತತಿ ಅಂತಂತಂದ್ರೆ ಆನರಿಂಗ್ ಯುವರ್ ಟ್ರೆಡಿಷನ್ಸ್. ಓಕೆ, ನಿಮ್ಮ ಕಲ್ಚರಲ್ ನಾಲೆಜ್ ಬದಲಾಗಿ, ನಿಮ್ಮ ಹೈ ಕರಿಯರ್ ಪೊಸಿಷನ್ ಅದ್ರ ಬದಲಾಗಿ ಹೇಳ್ತೈತಿ, ನಿಮ್ಮ ಕಾರ್ಮಿಕ್ ಬ್ಲೆಸ್ಸಿಂಗ್ಸ್. ನೋಡಿರಿ, ಎಲ್ಲ ಹಿರಿಯರಿಗೂ ಹೆಂಗೆ ಅನ್ನಿಸ್ತಿರ್ತೈತಿ ಅಂತಂತಂದ್ರೆ, ನಮ್ಮ ಲೀನಿಯೇಜ್ದೊಳಗೆ ಯಾರಾದರೂ ಒಬ್ಬ ಒಳ್ಳೆಯ ವ್ಯಕ್ತಿ, ನಮ್ಮ ಲೀನಿಯೇಜ್ ಒಳ್ಳೆ ವ್ಯಕ್ತಿ ಕೆಲಸ ಮಾಡಿ ನಮ್ಮ ಲೀನೇಜಿಗೆ ಒಳ್ಳೆ ಹೆಸರು ತರುವಂಥ ಕೆಲಸ ಮಾಡಲಿ ಅಂತ ಎಲ್ಲರಿಗೂ ಇಷ್ಟಪಡ್ತಿರ್ತಾರೆ. ಸೊ ತಾವು ಈಗ ಹೆಂಗಂತಂತಾರೆ, ಈಗ ನೀವು ಹಿಂದೆ ಏನು ಮಾಡಿರಲ್ಲ, ಹಿಂದಂತಂದ್ರೆ ಈಗ ಇದು ಕೇತು ಮಘ ನಕ್ಷತ್ರದೊಳಗೆ ಎಂಟ್ರ್ ಆಗೋಕ್ಕಿಂತ ಮುಂಚೆ ನೀವೇನು ಮಾಡಿರಲ್ಲ ಅದರದ್ದೆಲ್ಲ ನಿಮಗೆ ಕಾರ್ಮಿಕ್ ಬ್ಲೆಸ್ಸಿಂಗ್ಸ್ ಸಿಗ್ತಾವೆ. ನೀವು ಒಳ್ಳೇದು ಮಾಡಿದ್ರು ಅಷ್ಟೇ, ನೀವು ಕೆಟ್ಟದ್ದು ಮಾಡಿದ್ರು ಅಷ್ಟೇ. ಕೆಟ್ಟದ್ದು ಮಾಡಿದರೆ ಕೆಟ್ಟದ್ದು, ಒಳ್ಳೇದು ಮಾಡಿದರೆ ಒಳ್ಳೇದು. ಸೊ ಈ ನಾಳೆ ಬರೋ ಡಿಸೆಂಬರ್ವರೆಗೂ, ಸೊ ಬಿ ಕೇರ್ಫುಲ್. ಯಾಕಂದರೆ 5th ಹೌಸ್ ಈಸ್ ಯುವರ್ ಪರ್ಸ್ನಲ್ ರಿಲೇಷನ್ಶಿಪ್ಸ್. ಇದು ನಿಮ್ಮ ಮಕ್ಕಳು, ನಿಮ್ಮ ಎಜುಕೇಷನ್ನು, ನಿಮ್ಮ ಲೀನಿಯೇಜು ಎಲ್ಲದರ ಮೇಲೂ ಪ್ರಭಾವ ಬೀರ್ತೈತಿ. ಸೊ ನಾಳೆ ಬರೋ ಡಿಸೆಂಬರ್ವರೆಗೂ ನಿಮ್ಮ ಎನ್ಸಿಸ್ಟರ್ಸು ನಿಮ್ಮ ಬದಲಾಗಿ ಜಾಸ್ತಿ ವಿಚಾರ ಮಾಡ್ತಿರ್ತಾರೆ, ನೆನಪಿರಲಿ. ಸೊ ಈಗ ಡೂ ಆ್ಯಂಡ್ ಡೋಂಟ್ಸ್ ನೋಡೋಣ. ಅಂದರೆ ಈ ತಿಂಗಳ ಕೊನೆವರೆಗೂ ನಾವು ಏನು ವಿಷಯಗಳನ್ನು ಮಾಡಬೇಕು ಮತ್ತು ಏನು ವಿಷಯಗಳನ್ನು ಮಾಡಬಾರ್ದು. ಓಕೆ, ಅದಕ್ಕೆ ತಕ್ಕಂಗೆ ಮತ್ತು ಬೇರೆ ಒರಾಕಲ್ ಕಾರ್ಡ್ಸನ್ನು ನಾನು ತೊಗೊಂಡಿನಿ, ಅದರಿಂದ ಏನು ಮೆಸೇಜ್ ಬರ್ತದೆ ಯೂನಿವರ್ಸಿಂದ ಅಂಥೇಳಿ ನೋಡೋಣ. ಓಕೆ, ದಯಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನನ್ನ ವಿಡಿಯೋಸ್ ಲೈಕ್ ಮಾಡಿರಿ. ತಮಗೆ ಇಷ್ಟ ಆಗಿದ್ದರೆ ಮತ್ತೆ ಯಾರಿಗಾದರೂ ತಾವು ಶೇರನ್ನು ಮಾಡಿರಿ. ತಮಗೆ ಯಾವ ಥರದ ವಿಡಿಯೋಗಳು ಇಷ್ಟ ಅಂತಂತ ಅನ್ನೋದನ್ನು ನಾನು ಸ್ವಲ್ಪ ಪ್ಲೀಸ್ ಕಮೆಂಟ್ ಬಾಕ್ಸ್ದೊಳಗೆ ಬರೆದು ಹಾಕ್ರಿ. ಸೊ ದಿಸ್ ಈಸ್ ಡೂಸ್. ಓಕೆ, ಆ್ಯಂಡ್ ದಿಸ್ ಈಸ್ ಡೋಂಟ್ಸ್. ಏನು ಮಾಡಬಾರದು. ಕೇತು ಈಸ್ ಅ ವೆರಿ ಕ್ರೂರ ಗ್ರಹ, ನೆನಪಿರಲಿ ನಿಮಗೆ. ಅದು ಎನ್ಸಿಸ್ಟರನ್ನು ರಿಪ್ರೆಸೆಂಟ್ ಮಾಡ್ತೈತಿ ಅಂತಂತಂದ್ರೆ ಕೆಲವೊಂದು ಸರ್ತಿ ಅದು ಎಷ್ಟೆಲ್ಲ, ಕೆಲವೊಂದು ಸರ್ತಿ ಕೆಲವೊಂದು ಸರ್ತಿ ಅಂತಲ್ಲ, ಸ್ಮಶಾನ ರಿಪ್ರೆಸೆಂಟ್ ಮಾಡ್ತೈತಿ, ಎನ್ಸಿಸ್ಟರ್ಸ್ ಮಾಡ್ತೈತಿ, ಟೆರ್ರಿಸ್ಟನ್ನು ಮಾಡ್ತೈತಿ, ನಿಮ್ಮ ಸ್ಕಿಲ್ಸನ್ನು ರಿಪ್ರೆಸೆಂಟ್ ಮಾಡ್ತೈತಿ, ಆಮೇಲೆ ಶಾರ್ಪ್ ವೆಪನ್ಸನ್ನು ಮಾಡ್ತೈತಿ, ಮರ್ಡರ್ ರಿಪ್ರೆಸೆಂಟ್ ಮಾಡ್ತೈತಿ. ಆಮೇಲೆ ನಿಮ್ಮ ಜೀವನದಲ್ಲಿ ಉಂಟಾಗುವಂಥ ಅಚಾನಕ ಘಟನೆಗಳು ನಮಗೆ ಎಕ್ಸ್ಪೆಕ್ಟು ಮಾಡಿರಂಗಿಲ್ಲ ನಾವು, ಅಂಥ ವಿಷಯ ನಮ್ಮ ಜೀವನದಲ್ಲಿ ನಡೆದು ಹೋಗೋದನ್ನು ಅದು ತೋರಿಸ್ಕೊಡ್ತೈತಿ ಕೇತು. ಸೊ ಯು ಬಿ ಕೇರ್ಫುಲ್ ಈಗ ಬರೋ ಡಿಸೆಂಬರ್ವರೆಗೂ. ಓಕೆ, ಈಗ ಇದನ್ನು ನೋಡೋಣ. ದಿಸ್ ಇಸ್ ಒನ್. ಓಕೆ, ಓಕೆ, ದಿಸ್ ಇಸ್ ನಾವು ಮೊದಲಿಗೆ ನೋಡೋಣ ಏನು ನಾವು ಮಾಡಬೇಕು. ಸೊ ಈ ತಿಂಗಳ ಕೊನೆವರೆಗೂ ತಾವು ಏನು ಮಾಡಬೇಕು ಅನ್ನುವಂಥದ್ದನ್ನು ಈ ಕಾರ್ಡ್ಗಳ ಮೂಲಕ ನಾವೀಗ ನೋಡೋಣ. ಓಕೆ, ಎಷ್ಟಾಕತಿ ಅಷ್ಟು ಕಂಟೆಂಟೆಡ್ ಇರಾಕೆ ವಿಚಾರ ಮಾಡಿರಿ. ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಭಾಳ ಇಂಪಾರ್ಟೆಂಟ್. ಜೀವನದೊಳಗೆ ಹಾಗೆಲ್ಲ ವಿಚಾರ ಮಾಡೋಕೆ ಹೋದ್ರೆ ಯಾರಿಗೂ ಸ್ಯಾಟಿಸ್ಫ್ಯಾಕ್ಷನ್ ಸಿಗೋಂಗಿಲ್ಲ. ಬಟ್ ಪ್ರತಿಯೊಂದಕ್ಕೂ ಒಂದು ಲಿಮಿಟ್ ಅಂತೈತಿ. ಮನಸ್ಸೇನು ಹೇಳ್ತಿರ್ತೈತಿ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ನ
ಸ್ಯಾಟಿಸ್ಫ್ಯಾಕ್ಷನ್ ಆಗೋ ತನಕ ಬೇಕು ಅಂತ, ಬಟ್ ಮನಸ್ಸಿಗೆ ಎಂದೂ ಸ್ಯಾಟಿಸ್ಫ್ಯಾಕ್ಷನ್ ಆಗಂಗೇ ಇಲ್ಲ. ಸೊ ಅದಕ್ಕೆ ಹೆಂಗಂತಂದ್ರೆ ಇಮೋಷ್ನಲಿ ಬ್ಯಾಲೆನ್ಸ್ಡ್ ಆಗಕ್ಕಲಿರಿ, ಇಮೋಷ್ನಲ್ ಸ್ಟೆಬಿಲಿಟಿ ತೊಗೊಂಬರಾಕಲಿರಿ. ಜೀವನದೊಳಗೆ ನಿಮಗೆ ಎಲ್ಲ ಸಿಕ್ಕ ಮೇಲೂ ಸಹಿತ ನೀವು ಗ್ರ್ಯಾಟಿಟ್ಯೂಡ್ ಮೂಡ್ನಾಗ ಇರಾಕಲಿರಿ. ಎಲ್ಲನೂ ಜೀವನದೊಳಗೆ ಸಿಗ್ತೈತಿ ಅಂತಂತ ಏನಿಲ್ಲ, ಪ್ರತಿಯೊಬ್ಬರಿಗೂ ಎಲ್ಲನೂ ಸಿಕ್ಕಿರ್ತೈತೇನೂ ಇಲ್ಲ. ಕೆಲವೊಬ್ರ ಹತ್ರ ಒಂದಿಷ್ಟು ಇರ್ತೈತಿ, ಕೆಲವೊಬ್ರ ಹತ್ರ ಒಂದಿಷ್ಟು ಇರಂಗಿಲ್ಲ. ಆದರೆ ನಿಮ್ಮ ಕಡೆ ಏನೈತಲ್ಲ ಅದರ ಬದಲಾಗಿ ನೀವು ಗ್ರ್ಯಾಟಿಟ್ಯೂಡ್ ವ್ಯಕ್ತಪಡಿಸ್ರಿ ದೇವ್ರತಿಗೆ ಕೃತಜ್ಞತೆಗಳನ್ನು ಅರ್ಪಿಸ್ರಿ. ಯಾಕಂದ್ರೆ ಮತ್ತೊಬ್ಬರು ನಿಮಗಿಂತೂ ಕೆಳಗಿದ್ದವ್ರ ಕಡೆ ಅದು ಇಲ್ಲಲ್ಲ, ಅಟ್ಲೀಸ್ಟ್ ಆದ್ರೆ ನನ್ನ ಹತ್ರ ಐತಲ್ಲ, ಮುಂದಿನ ದಿನ ನೀವು ಪ್ರಯತ್ನಪಟ್ಟು ನೀವು ಸಾಧಿಸಬಲ್ಲಿರಿ. ಓಕೆ. ಆಮೇಲೆ ಥರ್ಡ್ ಕಾರ್ಡ್ ಏನು ಹೇಳ್ತೈತಿ ಅಂತಂತಂದ್ರೆ, ಓವರ್ ಪ್ರೊಟೆಕ್ಟಿವ್ ಆಗಕ್ಕೆ ಹೋಗ್ಬೇಡ್ರಿ. ಚಾಲೆಂಜಸ್ ಜೀವನದಲ್ಲಿ ಬಂದರೂ ಸಹಿತ ಅವನು ಪಾಸಿಟಿವ್ ಹಂಗೆ ಹ್ಯಾಂಡಲ್ ಮಾಡಕ್ಕೆ ನೋಡ್ರಿ. ಕಾಂಪಿಟೇಷನ್ ಮಾಡಕ್ಕೆ ನೋಡ್ರಿ. ಬಟ್ ಕಾಂಪಿಟೇಷನ್ ಅಂದರೆ ಎಂಥದಂದರೆ ಹೆಲ್ದಿ ಕಾಂಪಿಟೇಷನ್, ನಿಮ್ಮ ಲೈಫ್ದೊಳಗೆ ಡೆವಲಪ್ಮೆಂಟ್ ತೊಗೊಂಬರ್ಬೇಕು ಅಂಥ ಕಾಂಪಿಟೇಷನ್ ಮಾಡಕ್ಕೆ ನೋಡ್ರಿ ನೀವು. ಕಾಂಪಿಟೇಷನ್ ಅಂತಂದ್ರೆ ಹೆದರಬೇಡ್ರಿ. ಡೆವಿಲ್ ಕಾರ್ಡ್ ಏನು ಹೇಳ್ತೈತೆ, ಲಿಮಿಟೆಡ್ ಬಿಲೀಫ್ ಸಿಸ್ಟಮ್. ನನಗೆ ಇಷ್ಟ ಮಾಡೋಕ್ಕಾಗತ್ತಿ, ನಂಗೆ ಇಷ್ಟ ಮಾಡೋಕ್ಕಾಗತ್ತಿ, ಹಂಗಿಲ್ಲ. ಅದರೊಳಗಿಂದ ಹೊರಗೆ ಬರಕ್ಕೆ ನೋಡ್ರಿ. ಡೆವಲಪ್ಮೆಂಟ್ ಬದಲಾಗಿ ವಿಚಾರ ಮಾಡಿ ಮುಂದೆ ಹೋಗ್ರಿ. ಅಂದ್ರೆ ಪಾಸಿಟಿವ್ ಥಾಟ್ಸ್ ಇರಲಿ ನಿಮ್ಮಲ್ಲಿ ಅಂತ. ಓಕೆ. ಆಮೇಲೆ ಸೆನ್ಸಸ್ ಮೇಲೆ ಕಂಟ್ರೋಲ್ ಇರಲಿ. ಈ ಕಾರ್ಡ್ ಏನು ಹೇಳ್ತೈತಿ ಅಂದರೆ, ನಿಮ್ಮ ಸೆನ್ಸಸ್ ಮೇಲೆ ನಿಮಗೆ ಕಂಟ್ರೋಲ್ ಇರಲಿ. ಇಲ್ಲೇನೈತಿ ಅಂತಂದ್ರೆ, ವಿಲ್ ಪವರ್ ಇನ್ಕ್ರೀಸ್ ಮಾಡಿಕೊಡ್ರಿ. ನೀವು ವಿಲ್ ಪವರ್ ಇನ್ಕ್ರೀಸ್ ಮಾಡಿಕೊಡ್ರಿ. ಈ ವಿಷಯಗಳ ಕಡೆ ನೀವು ಲಕ್ಷ್ಯ ಕೊಡಬೇಕು. ಓಕೆ. ಈ ಮಂತಿನ ಎಂಡ್ವರೆಗೂ ಎಷ್ಟಾಕತಿ ಅಷ್ಟು ನೆಗೆಟಿವ್ ಹಂಗೆ ವಿಚಾರ ಮಾಡೋದು ಕಡಿಮೆ ಮಾಡಿರಿ. ಅತಿ ಹಂಗೆ ಯಾವುದೇ ವಿಷಯದಲ್ಲೂ ಇಮೋಷ್ನಲ್ ಆಗಕ್ಕೆ ಹೋಗ್ಬೇಡ್ರಿ. ಟಾಕ್ಸಿಕ್ ರಿಲೇಷನ್ಶಿಪ್ಸ್ ಇದ್ರೆ ಹೊರಗೆ ಬರಕ್ಕೆ ನೋಡ್ರಿ. ಇದನ್ನು ನೀವು ಮಾಡಬೇಕಾದದ್ದು ಈ ಸಾರಿ. ಯಾಕೆ ಗೊತ್ತಾ, ಇಂಥ ಕೆಲಸ ಏನು ಮಾಡ್ತಾವೆ ಗೊತ್ತಾ, ನಿಮ್ಮ ಲೀನಿಯೇಜ್ ಹಾಳು ಮಾಡ್ತಾವೆ, ನಿಮ್ಮ ಲೀನಿಯೇಜಿಗೆ ಕೆಟ್ಟ ಹೆಸರು ತೊಗೊಂಬರ್ತಾವೆ. ಆಮೇಲೆ ನಿಮ್ಮ ಪಿತೃಗಳು ಯಾವಾಗೂ ನಿಮ್ಮನ್ನು ವಹಿಸ್ಕೊಂಡು ಎಂದೂ ಕೆಲಸ ಮಾಡೋಂಗಿಲ್ಲ ಮ್ಯಾಲೆ ಕುಂತ, ನೆನಪಿರಲಿ. ಯಾವುದರ ವಿಷಯಕ್ಕೆ ಅತಿಯಾಗಿ ಅಟ್ಯಾಚ್ಮೆಂಟ್ ಇರೋದಾಗಲಿ ಅಥವಾ ಮಟೀರಿಯಲಿಸಮ್ ಕಡೆ ಜಾಸ್ತಿ ಲಕ್ಷ್ಯ ಕೊಡೋದಾಗಲಿ, ಅಂದರೆ ಭೌಗಿಕ ವಸ್ತುಗಳ ಕಡೆ ಜಾಸ್ತಿ ಲಕ್ಷ್ಯ ಕೊಡೋದು, ಸ್ವಲ್ಪ ಅದನ್ನೆಲ್ಲ ಕಡಿಮೆ ಮಾಡಿರಿ. ನಿಮ್ಮ ಸೆನ್ಸಸ್ ಮೇಲೆ ನಿಮಗೆ ಕಂಟ್ರೋಲ್ ಇರಲಿ. ಓಕೆ. ಸೊ ತಾವು ಇವು ಮಾಡಬೇಕಾದಂಥ ವಿಷಯಗಳು. ಓಕೆ. ಇನ್ನು ಯಾವ ವಿಷಯಗಳನ್ನು ಮಾಡಬಾರದು. ಸೊ ಈ ಕಾರ್ಡ್ ಏನು ಹೇಳ್ತಾ ನೋಡ್ರಿ, 5th ಹೌಸಿಗೆ ಅಗದಿ ಕರೆಕ್ಟ್ ರಿಲೇಟೆಡ್ ಅದಾವೆ. ಯಾಕಂತಂದ್ರೆ 5th ಹೌಸ್ ಅಂತಂದ್ರೆ ನಿಮ್ಮ ರಾಯಲ್ಟಿ ತೋರಿಸ್ತೈತಿ. ಇಲ್ಲೇನು ಏನು ಮಾಡಬಾರ್ದು ಅಂತಂತಂದ್ರೆ, ಫಾಲ್ಸ್ ಸಕ್ಸಸ್ ತೋರ್ಸಕ್ಕೆ ಹೋಗ್ಬೇಡ್ರಿ, ಶೋ ಆಫ್ ಮಾಡೋಕ್ಕೆ ಹೋಗ್ಬೇಡ್ರಿ, ಮಟೀರಿಯಲ್ ವಿಷಯ ಕಡೆ ಜಾಸ್ತಿ ಲಕ್ಷ್ಯ ಕೊಡೋಕೆ ಹೋಗ್ಬೇಡ್ರಿ, ಆಬ್ಸೆಸ್ಡ್ ಆಗಕ್ಕೆ ಹೋಗ್ಬೇಡ್ರಿ. ಯಾವುದೇ ವಿಷಯ ಅಂದರೆ ಮಟೀರಿಯಲ್ ವಿಷಯ ನನಗೆ ಬೇಕು 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 ಅಂತ ಭೌತಿಕ ವಿಷಯಗಳ ಕಡೆ ಸಿಕ್ಕಾಪಟ್ಟೆ ಆಸೆ ತೋರಿಸೋದು, ಆ ಥರದ ವಿಷಯಗಳನ್ನು ಮಾಡೋಕ್ಕೆ ಹೋಗ್ಬೇಡ್ರಿ. ಲಿಮಿಟ್ ಇರಲಿ ಯಾವುದೇ ವಿಷಯಕ್ಕೂ. ಓಕೆ. ಆಮೇಲೆ ಸೆಲ್ಫ್ ವರ್ತ್ ಕಂಡುಕೊಳ್ಬೇಕು. ಅಂದರೆ ಇದರರ್ಥ ಬಿ ರಿಯಲ್. ಹರ್ಮಿಟ್ ಕಾರ್ಡ್ ಏನು ಹೇಳ್ತೈತಿ ಅಂತಂದ್ರೆ, ಸಾಲಿಟ್ಯೂಡ್ ಅಂತಂದರೆ ಪಾಸಿಟಿವ್ಲಿ. ಇಲ್ಲಿ ಹಾಗಲ್ಲ, ಏನು ಮಾಡಬಾರ್ದು ಅಂತಂತಂದ್ರೆ ಐಸೋಲೇಟ್ ಆಗಕ್ಕೆ ಹೋಗ್ಬೇಡ್ರಿ. ಐಸೋಲೇಟ್ ಆಗೋದು, ಯಾವುದಾದ್ರೂ ವಿಷಯಕ್ಕೆ ಮೆಂಟಲಿ ವೀಕ್ ಆಗೋದು, ಅಥವಾ ಏನಾದರೂ ಮೆಂಟಲ್ ಟ್ರಬಲ್ ಇದ್ದರೆ ಯಾರ್ದಾರ ಜೊತೆ ಮಾತಾಡಿ ಅದರಿಂದ ಹೊರಗೆ ಬರಕ್ಕೆ ನೋಡ್ರಿ. ಆದಷ್ಟು ವಿಡ್ರಾಲ್ ಸಿಚುವೇಶನಿಗೆ ಹೋಗ್ಬೇಡ್ರಿ. ಸ್ವಂತಕ್ಕನ ಪನಿಷ್ಮೆಂಟ್ ಕೊಟ್ಕೊಳಕ್ಕೆ ಹೋಗ್ಬೇಡ್ರಿ. ಆ ಥರ ಏನಾದರೂ ವಿಚಾರದು ಮಾಡಿ. ಓಕೆ. ಜನರ ಜೊತೆ ಆಗಲಿ, ನಿಮ್ಮ ಜೊತೆ ನೀವೇ ಡಿಸ್ಟೆನ್ಸ್ ಕ್ರಿಯೇಟ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಓಕೆ. ಕೆಲವು ಸರ್ತಿ ಹೆಂಗೆ ಆಕೈತಿ ಅಂತಂದ್ರೆ, ಈ ಥರದ ಡಿಸ್ಟೆನ್ಸ್ ನಾವು ಕ್ರಿಯೇಟ್ ಮಾಡ್ಕೊಂಡ್ವಿ ಅಂತಂದ್ರೆ ನಾವು ಎಷ್ಟು ದೂರ ಕಳೆದು ಹೋಗಿಬಿಟ್ಟಿರ್ತೀವಲ್ಲ, ನಾವು ಯಾರಿಗೆ ಸಿಗೋದಿಲ್ಲ, ಯಾರೂ ನಮ್ಮನ್ನು ಹುಡುಕಕ್ಕೆ ಬರೋದಿಲ್ಲ. ಆ ಥರದ ವಿಷಯಗಳನ್ನ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಸ್ಟ್ರೆಂತ್ ಕಾರ್ಡ್ ಏನು ಹೇಳ್ತೈತಿ ಅಂತಂದ್ರೆ, ಆ್ಯಕ್ಚುಲಿ ದಿಸ್ ಇಸ್ ಲಿಯೋ ಕಾರ್ಡನ್ನ ಇದು. ಡೋಂಟ್ ಬಿ ಟೂ ಓವರ್ ಕಾನ್ಫಿಡೆಂಟ್. ಎಲ್ಲನೂ ನಾನೇ ಮಾಡಿಬಿಡ್ತೇನೆ, ಎಲ್ಲ ನನ್ನ ಕೈಲೇನೋ ಆಗ್ತೈತಿ, ಎಲ್ಲನೂ ನಾನು ಜಯಿಸಬಲ್ಲೆ ಅಂತ ಇನ್ನೂ ತಲೆಗೆಲ್ಲ ಇರ್ತಾವೆ. ಆ ಥರದ್ದು ಏನೂ ಇಟ್ಕೊಳಕ್ಕೆ ಹೋಗ್ಬಿಡ್ರಿ. ಭಾಳಷ್ಟು ವಿಷಯ ಇರ್ತಾವಲ್ಲ, ಅದನ್ನು ದೇವ್ರ ಮೇಲೆ ಬಿಡಬೇಕು ಕೆಲವೊಂದಿಷ್ಟು ವಿಷಯಗಳನ್ನು. ಯಾಕಂದ್ರೆ ಅದನ್ನು ದೇವರು ನಮ್ಗಿಂತಲೂ ಸರಿ ಹೆಂಗೆ ಮಾಡ್ತಾನೆ, ಅವ್ನು ಗೊತ್ತಿರ್ತೈತಿ ಹೆಂಗೆ ಮಾಡಬೇಕು ಏನು ಮಾಡಬೇಕು ಅಂತಂದು ಹೇಳಿ. ಆಮೇಲೆ ವೀಕ್ ಆಗಕ್ಕೆ ಹೋಗ್ಬೇಡ್ರಿ ಯಾವುದೇ ವಿಷಯಕ್ಕೆ.
ಕಾನ್ಫಿಡೆಂಟ್ಲಿ ಗುರ್ತಾಗಲಾರದೆ ಅಥವಾ ಯಾವುದೇ ವಿಷಯಗಳ ಬದಲಾಗಿ ಮುಂದಾಲೋಚನೆ ಇಲ್ಲದೇ ಯಾವುದೇ ವಿಷಯಕ್ಕೂ ಮಾಡೇ ಬಿಡ್ತೀನಿ ಅನ್ನೋ ಓವರ್ ಕಾನ್ಫಿಡೆಂಟ್ಲಿ ಮುನ್ನುಗ್ಗಕ್ಕೆ ಹೋಗಬೇಡ್ರಿ. ತೊಂದರೆ ಆಗುವಂಥ ಚಾನ್ಸಸ್. ಇನ್ಸೆಕ್ಯೂರ್ ಅಂತ ಫೀಲ್ ಮಾಡಬೇಡ್ರಿ. ಎನರ್ಜಿ ಲೋ ಆಗೈತೆ ಅಂತ ಫೀಲ್ ಮಾಡಬೇಡ್ರಿ. ಎನರ್ಜಿ ಲೋ ಆಗೈತಿ ಅಂದರೆ ಯಾರ ಕಡೆ ಡಾಕ್ಟರ್ ಕಡೆ ಹೋಗ್ರಿ. ಶಾರೀರಿಕವಾಗಿ ಏನಾದರೂ ತೊಂದರೆ ಆಗಿರ್ಬೋದು. ಅಲ್ಲಿ ಹೋಗಿದ್ರೆ ನೀವು ಆದಷ್ಟು ನಿಮ್ಮ ಬಾಡಿ ರಿಪೇರಿ ಮಾಡೋಕೆ ನೋಡಿರಿ. ಮೆಂಟಲ್ ಹೆಲ್ತ್ ಯಾಕೋ ಸರಿ ಹಿಂಗೆ ಕೆಲಸ ಮಾಡ್ತಾ ಇಲ್ಲ ಅಂತಂತಂದ್ರೆ ಯಾರಾದರೂ ಪ್ರೀತಿ ಪಾತ್ರರಾದಂಥವ್ರ ಕಡೆ ಹೋಗ್ರಿ. ಅವ್ರ ಜೊತೆ ಮಾತಾಡ್ರಿ. ದೊಡ್ಡವ್ರು ಯಾರು ಇರ್ತಾರೆ ಅವ್ರ ಜೊತೆ ಮಾತಾಡ್ರಿ. ಅನುಭವಸ್ಥರು ಇರ್ತಾರೆ ಅವ್ರ ಜೊತೆ ಮಾತಾಡ್ರಿ. ಇಲ್ಲ ಅಂದರೆ ಹೀಲಿಂಗ್ ಮಾಡಿಸ್ಕೊಡ್ರಿ. ಯಾಕಂತಂದ್ರೆ ಈಗ ಸದ್ಯ 5ನೇ ಮನೆಯೊಳಗೆ ಕೇತು ಐತಿ. ಕೇತು ಬ್ರಿಂಗ್ಸ್ ಡಿಟ್ಯಾಚ್ಮೆಂಟ್. 5ನೇ ಮನೆ ಅಂತಂದ್ರೆ ನಿಮ್ಮ ಪರ್ಸ್ನಲ್ ರಿಲೇಷನ್ಶಿಪ್ಸ್ ತೋರಿಸ್ತೈತಿ. ಮತ್ತು ಈಗ ಹೆಂಗೆ ಅಂತಂತಂದ್ರೆ ಕೇತು ಕ್ರೂರ ಗ್ರಹ. ಈಗ ಸದ್ಯ ಅವ್ನು ತನ್ನ ನಕ್ಷತ್ರದಾಗ ಮಗ ನಕ್ಷತ್ರದೊಳಗನ ಅದಾನ. ಕೆಲವೊಂದು ಸರ್ತಿ ಹೆಂಗಿರ್ತೈತಿ ಅಂತಂದ್ರೆ ಅದು ಎನ್ಸಿಸ್ಟರ್ಸ್ ಅದನ್ನು ರಿಪ್ರೆಸೆಂಟ್ ಮಾಡ್ತಾರೆ ಅಂತಂದ್ರೆ ನಮ್ಮಲ್ಲಿ ಕೆಲವೊಂದು ಸರ್ತಿ ಜೀನ್ಸ್ದಾಗ ಬಂದಿರ್ತೈತಿ. ಕೆಲವೊಂದು ವಿಷಯಗಳನ್ನ ನಮ್ಮಲ್ಲಿ ಪಾಸ್ ಆಗಿರ್ತಾವೆ. ಆ ಥರ ನಾವು ಫೀಲ್ ಮಾಡ್ತಿರ್ತೇವೆ. ಸೊ ನಿಮ್ಮ ಬದಲಾಗಿ ನೀವು ಒಂದು ಎಷ್ಟು ಆಕತಿ ಅಷ್ಟು ಕೇರ್ಫುಲ್ ಹಂಗೆ ಇರ್ರಿ. ಓಕೆ. ಸೆಲ್ಫ್ ಡೌಟ್ ಮಾಡೋಕ್ಕೆ ಹೋಗ್ಬೇಡ್ರಿ. ಇನ್ನರ್ ಸ್ಟ್ರೆಂಗ್ತ್ ಏನಂತಂದು ಹೇಳಿ ನಿಮಗೆ ಸರಿ ಹಿಂಗೆ ಗುರ್ತಿರಲಿ. ಸೊ ಅದರೊಟ್ಟಿಗೆ ನಿಮ್ಮ ಎನ್ಸಿಸ್ಟರ್. ಸೊ ವಿಲ್ ಟೇಕ್ ದಿಸ್ ಜಸ್ಟ್ ಅ ಮಿನಿಟ್. ಸೊ ಇದರ ಒಟ್ಟಿಗೆ ಮತ್ತೇನು ಬರ್ತಾ ಇದೆ ಅಂತ ನೋಡೋಣ. ಓಕೆ. ತಾವು ಏನು ಮಾಡಬೇಕು. ಓಕೆ. ವಿಕ್ಟ್ರಿ. ಇಲ್ಲಿ ಏನು ಹೇಳಾಕತ್ತಿತ್ತು, ಇಲ್ಲಿ ಓವರ್ ಪ್ರೊಟೆಕ್ಟಿವ್ ಆಗಕ್ಕೆ ಹೋಗ್ಬೇಡ್ರಿ ಅಂತ ಹೇಳಾಕತ್ತಿತ್ತು. ಚಾಲೆಂಜಸ್ ಏನು ಮಾಡಬೇಕು ಅಂತಂದ್ರೆ ಪಾಸಿಟಿವ್ಲಿ ತೊಗೋಬೇಕು. ಜೀವನದೊಳಗೆ ಡೆವಲಪ್ಮೆಂಟ್ ತೊಗೊಂಬರ್ತೈತಿ. ನಮ್ಮಷ್ಟಕ್ಕೆ ನಾವಿದ್ರೆ ನಾವು ಕುವೇಕ ಮೇಂಡಕ್ ಅಂತಂತೇವೆಲ್ಲ ಹಂಗಾಗಿ ಬಿಡ್ತೇವೆ ನಾವು. ಬಾವಿ ಒಳಗೆ ಒಂದು ಕಪ್ ಇತ್ತು ಅಂತಂದ್ರೆ ಅದು ಅದೇ ಸಾಮ್ರಾಜ್ಯ ಅಂತ ಅನ್ಕೋತ. ಆ ಥರ ಆಗಬೇಡ್ರಿ. ಯಾಕೆ ಹಂಗೆ ಆಗಬಾರ್ದು ಅಂತಂದರೆ ವಿಕ್ಟ್ರಿ ಬರಾಕತ್ತೈತಿ ನಿಮ್ಮ ಜೀವನದೊಳಗೆ. ಸೊ ಹೆಂಗಂತಂದರೆ ಚಾಲೆಂಜಸ್ಸನ್ನು ನೀವು ಪಾಸಿಟಿವ್ಲಿ ತೊಗೊಂಡ್ರೆ ನಿಮ್ಮ ಲೈಫ್ದೊಳಗೆ ವಿಕ್ಟ್ರಿ ಬರ್ತೈತಿ. ಅಟ್ರಾಕ್ಷನ್. ಈ ಕಾರ್ಡ್ ಏನು ಹೇಳ್ತೈತಿ ಅಂತಂದ್ರೆ ನೆಗೆಟಿವ್ ವಿಷಯಗಳನ್ನು ಅಟ್ರ್ಯಾಕ್ಟ್ ಮಾಡೋಕ್ಕೆ ಹೋಗ್ಬೇಡ್ರಿ. ವೆದರ್ ಇಟ್ ಈಸ್ ಫ್ರೆಂಡ್ಶಿಪ್, ರಿಲೇಷನ್ಶಿಪ್ ಅಥವಾ ಮಟೀರಿಯಲ್ ಥಿಂಗ್. ಯಾವುದೇ ವಿಷಯಗಳನ್ನು ನೀವು ಅಟ್ರ್ಯಾಕ್ಟ್ ಮಾಡೋಕ್ಕೆ ಹೋಗ್ಬೇಡ್ರಿ. ನೆಗೆಟಿವ್ ವಿಷಯಗಳನ್ನು ಒಟ್ಟು ಅಟ್ರ್ಯಾಕ್ಟ್ ಮಾಡೋಕ್ಕೆ ಹೋಗ್ಬೇಡ್ರಿ ಅಂತ ಇದು ಹೇಳ್ತೈತಿ. ಕೆಲವೊಂದಿಷ್ಟು ಜನ ಇರ್ತಾರೆ, ಕೆಲವೊಂದಿಷ್ಟು ಕಮ್ಯುನಿಟಿ ಜನನೂ ಇರ್ತಾರೆ ಅಂಥವ್ರು. ಅಂದರೆ ಯಾವುದೇ ಥರದ ನೆಗೆಟಿವ್ ವಿಷಯಗಳನ್ನು ನೀವು ಅಟ್ರ್ಯಾಕ್ಟ್ ಮಾಡೋಕ್ಕೆ ಹೋಗ್ಬೇಡ್ರಿ ಅಂತ ಹೇಳಕತ್ತಾರೆ. ಸೊ ನಿಮ್ಮ ಎನ್ಸಿಸ್ಟರ್ಸು ನಿಮಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ ನೋಡೋಣ. ಲೆಟ್ ದ ಎನಿಮಲ್ಸ್ ಆನ್ ಅರ್ತ್ ಸಪೋರ್ಟ್ ಯು, ಫೀಲ್ ದೇರ್ ಅನ್ಕಂಡೀಷ್ನಲ್ ಲವ್. ನೀವೇನು ಮಾಡಬೇಕು ಅಂತಂತಂದರೆ ಪ್ರಾಣಿಗಳನ್ನು ಪ್ರೀತಿಸ್ರಿ. ಓಕೆ. ಅವ್ದೇನು ಮಾಡ್ತಾವ ಅಂತಂತಂದ್ರೆ ದೇ ಗಿವ್ ಆಲ್ವೇಸ್ ಅನ್ಕಂಡೀಷ್ನಲ್ ಲವ್. ಅವ್ರಿಗೆ ಪಾಪ ನಿಮ್ಮ ಕಡೆಯಿಂದ ಏನೂ ಎಕ್ಸ್ಪೆಕ್ಟೇಷನ್ಸ್ ಇರೋಂಗಿಲ್ಲ. ಬರೀ ಊಟ ಅಷ್ಟೇ ಬೇಕು. ಅವು ನಿಮಗೆ ಬೀದಿ ಬೆಕ್ಕುಗಳು ನಿಮಗೆ ಇರಾಕ್ ಜಾಗ ಸಹಿತ ಕೇಳೋಂಗಿಲ್ಲ. ತಮ್ಮ ಪುರ್ತಕ್ಕೆ ತಾವು ಬಂದು ತಿಂದು ಹೋಗ್ತಿರ್ತಾವೆ. ಇದು ಪಿತೃಗಳನ್ನು ರಿಪ್ರೆಸೆಂಟ್ ಮಾಡ್ತೈತೆ. ನೆನಪಿರಲಿ. ನಾಯಿ ಬೆಕ್ಕು ಸ್ಪೆಷಲಿ ಏನು ತಾವು ಮಾಡಬಾರದು. ಸೊ ಇಲ್ಲೇನು ತೋರಿಸುತ್ತೆ ಅಂದರೆ ಲವ್ ಎನಿಮಲ್ಸ್. ಲೆಟ್ ಅಸ್ ಹಗ್ ಯು, ಕ್ಲೋಸ್ ಯುವರ್ ಐಸ್ ಆ್ಯಸ್ ವಿ ಹೋಲ್ಡ್ ಯು ಕ್ಲೋಸ್. ಕೆಲವು ಸರ್ತಿ ಹೆಂಗೆ ಅನಿಸ್ತದೆ ಏನು ಮಾಡಬಾರ್ದು ಅಂತಂತಂದರೆ ಇದ್ರ ಮೇಲೆ ನೀವು ಸಂಶಯ ವ್ಯಕ್ತಪಡಿಸ್ಬೇಡ್ರಿ. ಯಾವಾಗಿದ್ದರೂ ನಮ್ಮ ಲೀನಿಯೇಜ್ದವರು, ನಮ್ಮ ಪಿತೃಗಳು ನಮ್ಮನ್ನು ಕಾಯ್ತಾನೇ ಇರ್ತಾರೆ. ಓಕೆ. ಸೊ ಅವ್ರ ಮೇಲೆ ವಿಶ್ವಾಸ ಇಡ್ರಿ ಅಂತ ಹೇಳಕತ್ತೈತಿದೆ. ವಿಶ್ವಾಸ ಕಳ್ಕೊಬೇಡ್ರಿ. ಅದನ್ನು ಮಾಡಬೇಡ್ರಿ. ಕಳ್ಕೊಳ್ಳೋಂಥ ವಿಷಯ ಮಾಡೋಕ್ಕೆ ಹೋಗ್ಬೇಡ್ರಿ. ಅವ್ರು ಯಾವಾಗಿದ್ದರೂ ನಿಮ್ಮನ್ನು ಏನಂತಾರೆ ಅದನ್ನು, ಅವ್ರು ಯಾವಾಗಿದ್ದರೂ ನಿಮ್ಮ ಕಾಳಜಿ ತೊಗೋತಿರ್ತಾರೆ. ಅವರು ನೀವು ಲಕ್ಷ್ಯ ಕೊಡಬೇಕಷ್ಟೆ. ಸೊ ನಿಮ್ಮ ಪ್ರೀತಿಯ ವಿಷಯದಲ್ಲಿ ಏನು ಬರ್ತಾ ಇದೆ, ನೀವು ನಿಮ್ಮ ಪ್ರೀತಿಯ ವಿಷಯದಲ್ಲಿ ಏನು ಮಾಡಬೇಕು ಮತ್ತು ಏನು ಮಾಡಬಾರದು.
ಇಲ್ಲಿ ಪ್ರಾಣಿಗಳನ್ನು ಪ್ರೀತಿ ಮಾಡಿರಿ. ಪ್ರಾಣಿಗಳ ಭಾವನೆಗಳಿಗೆ ಸ್ಪಂದಿಸ್ರಿ. ಅವ್ರು ನಿಮಗೆ ನ್ಯೂಸ್ ತೊಗೊಂಬರ್ತಾರೆ ಏನಾದರೂ ಒಂದು. ಇಲ್ಲಿ ಸಂಶಯ ವ್ಯಕ್ತಪಡಿಸ್ಬೇಡ್ರಿ, ಇಷ್ಟೇ. ಇಲ್ಲಿ ಅನ್ಕಂಡೀಷ್ನಲ್ ಲವ್ ಕೊಡಿ, ಇಲ್ಲೇ ಸಂಶಯ ಮಾಡಬೇಡ್ರಿ. ನೋಡಿರಿ, ನಿಮ್ಮ ಪ್ರೀತಿಯಲ್ಲಿ ಏನು ಮಾಡಬೇಕು. ಕ್ಲಿಯರ್ಲಿ ಡಿಸೈಡ್ ವಾಟ್ ಯು ವಾಂಟ್ ಟು ಸೇ ದ್ಯಾಟ್ ಇಟ್ ಕಮ್ಸ್ ಟು ಯು ನೌ. ಪ್ರೀತಿಯ ವಿಷಯದಲ್ಲಿ ನಿಮಗೇನು ಬೇಕಲ್ಲ ಅದನ್ನು ನೀವು ಸರಿಯಂಗೆ ಹೇಳ್ರಿ. ಅಂದ್ರೆ ಟ್ರೈ ಟು ಕಮ್ಯುನಿಕೇಟ್ ಪ್ರಾಪರ್ಲಿ. ಕೆಲವೊಂದು ಸರ್ತಿ ಏನಾಗ್ತತಿ ಅಂತಂದ್ರೆ ನಮ್ಮ ಮನಸ್ಸಿನಾಗ ಇದ್ದದ್ದು ಮತ್ತೊಬ್ರಿಗೆ ಗೊತ್ತು ಹೆಂಗಾಗಬೇಕು. ಅದಕ್ಕೆ ಇರುವಂಥ ಮೀಡಿಯಾ ಏನು, ಕಮ್ಯುನಿಕೇಷನ್. ಸೊ ನಿಮಗೇನು ಬೇಕಲ್ಲ ಆ ವಿಷಯನ ಪ್ರಾಪರ್ಲಿ ಕಮ್ಯುನಿಕೇಟ್ ಮಾಡೋಕ್ಕೆ ನೋಡ್ರಿ. ಪ್ರೀತಿಯ ವಿಷಯದಲ್ಲಿ ಏನನ್ನು ಮಾಡಬಾರದು. ವರ್ತ್ ವೇಟಿಂಗ್, ಡಿವೈನ್ ಟೈಮಿಂಗ್ ಈಸ್ ಆಟ್ ಇನ್ ಯುವರ್ ಲವ್ ಲೈಫ್. ಸೊ ನೀವು ಭಾಳ ದಿವಸ ಆಯ್ತು ವೇಟ್ ಮಾಡಾಕತ್ತಿದ್ರೆ ಇಟ್ಸ್ ಅ ವರ್ತ್ ವೇಟಿಂಗ್. ಓಕೆ, ಅದ್ರ ಮೇಲೆ ಇರುವಂಥ ವಿಶ್ವಾಸವನ್ನು ಕಳ್ಕೊಳಕ್ಕೆ ಹೋಗ್ಬೇಡ್ರಿ. ದೆರ್ ಇಸ್ ಅ ಡಿವೈನ್ ಟೈಮಿಂಗ್. ಪ್ರತಿಯೊಂದಕ್ಕೂ ಡಿವೈನ್ ಟೈಮಿಂಗ್. ಹುಟ್ಟು, ಸಾವು ಮತ್ತು ನಮ್ಮ ಜೀವನದಲ್ಲಿ ಬರುವಂಥ ಪಾರ್ಟ್ನರ್ ಮೂರೂ ದೇವ್ರ ಕೈಯಾಗಿರ್ತಾವೆ. ಇಲ್ಲಾಂದ್ರೆ ಲತಾ ಮಂಗೇಶ್ಕರು ಮದುವೆ ಮಾಡ್ಕೋಬೋದಾಗಿತ್ತು, ಆಗಲಿಲ್ಲಲ್ಲ. ಟಾಟಾ ರತನ್ ಅವ್ರು ಮಾಡ್ಕೋಬೇಕಾಗಿತ್ತು, ಅವರು ಮಾಡ್ಕೊಲಿಲ್ಲಲ್ಲ. ಸೊ ಕೆಲವೊಂದು ವಿಷಯದೊಳಗೆ ನಮ್ಮ ಜೀವನದೊಳಗೆ ಅವು ಬರ್ದಿರಂಗೇ ಇಲ್ಲ. ಸೊ ಇಲ್ಲಿ ಹೆಂಗೈತಿ ಅಂತಂತಂದ್ರೆ ನೀವು ವೇಟ್ ಮಾಡಾಕತ್ತಿದ್ರೆ ನಿರಾಸೆ ಆಗುವಂಥ ಪ್ರಶ್ನೆ ಇಲ್ಲ. ನಿರಾಸೆ ಆಗಬೇಡ್ರಿ. ಡಿವೈನ್ ಟೈಮ್ ಈಸ್ ದೇರ್, ಎವ್ರಿಥಿಂಗ್ ಈಸ್ ಗೋಯಿಂಗ್ ಟು ಬಿ ಓಕೆ. ಸೊ ಇದ್ರ ಜೊತೆಗೆ ನಿಮಗೆ ಮೂನ್ ಏನು ಹೇಳಕ್ಕೆ ಇಷ್ಟಪಡ್ತೈತಿ, ನೀವು ಏನು ಮಾಡಬೇಕು ಏನು ಮಾಡಬಾರ್ದು. ಮೂನ್ ಅಂದರೆ ನಿಮ್ಮ ಮನಸ್ಸು. ಅಸೆಸ್ ದ ಸಿಚುವೇಶನ್. ಏನು ಮಾಡಬೇಕು ಅಂತಂತಂದರೆ ಬಿಫೋರ್ ಗೋಯಿಂಗ್ ಟು ಟೇಕ್ ಎನಿ ಆ್ಯಕ್ಷನ್, ಅಸೆಸ್ ದ ಸಿಚುವೇಶನ್. ಏನೈತಿ ಅಂತಂದು ಹೇಳಿ ಮೊದಲು ಕೂಲಂಕಷವಾಗಿ ಅದನ್ನು ನೋಡ್ರಿ, ಆಮೇಲೆ ಅದ್ರ ಮೇಲೆ ಡಿಸಿಷನ್ ತೊಗೊರಿ. ಇದನ್ನು ನೀವು ಮಾಡಬೇಕು. ತಾವು ಏನನ್ನು ಮಾಡಬಾರದು. ಟ್ರಸ್ಟ್ ಆಲ್ ವಿಲ್ ಬಿ ವೆಲ್. ಓಕೆ, ಇಲ್ಲೂ ಅದನ್ನ ಹೇಳ್ತೈತಿ. ಟ್ರಸ್ಟ್ ದ ಪ್ರೊಸೆಸ್. ಏನಾಗಕತ್ತಲ್ಲ ಅದ್ರ ಮೇಲೆ ನಂಬಿಕೆ ಇರಲಿ. ಡಿವೈನ್ ಎನರ್ಜಿ ಮೇಲೆ ನಂಬಿಕೆ ಇರಲಿ. ನಂಬಿಕೆ ಕಳ್ಕೊಳಕ್ಕೆ ಹೋಗ್ಬಿಡ್ರಿ ಇಲ್ಲಿ. ಓಕೆ, ಯಾಕಂದ್ರೆ ಎಲ್ಲನೂ ದೇವರು ಒಂದು ಟೈಮಿಗೆ ಸರಿ ಮಾಡ್ತಾನೆ. ಒಂದು ಡಿವೈನ್ ಟೈಮಿಂಗ್ ಅಂತಂದು ಇರ್ತೈತಿ. ಆ ಟೈಮಿಗೆ ಎಲ್ಲ ಸರಿ ಹೋಗ್ತೈತಿ. ನಾವು ಹೆಂಗೆ ಕೇಳ್ಕೊತೀವಿ ಹಂಗೆ ಪ್ರತಿಯೊಂದು ವಿಷಯನೂ ಆಗಬೇಕು ಅಂತಿರಂಗಿಲ್ಲ. ಇಲ್ಲಿ ಒಂದೇ ಏನಂತಂತಂದ್ರೆ ಡಿವೈನ್ ಎನರ್ಜಿ ನಿಮಗೆ ಹೆಲ್ಪ್ ಮಾಡ್ತೈತಿ. ಇಲ್ಲೇ ನೀವು ಹೋಪ್ಸ್ ಬಿಲ್ಕುಲ್ ಕಳ್ಕೊಳಕ್ಕೆ ಹೋಗ್ಬೇಡ್ರಿ. ಓಕೆ, ಸೊ ಈ ರೀಡಿಂಗ್ ತಮಗೆ ಇಷ್ಟ ಆಗಿರಬಹುದು ಅಂತ ನಾನು ಅಂದ್ಕೊಂಡಿದ್ದೀನಿ. ಆಗಿದ್ದರೆ ದಯಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.